ಇದನ್ನ ನಾನು ಎಷ್ಟು ಹುಡುಕ್ತೆ ಗೊತ್ತಾ? ಥ್ಯಾಂಕ್ಸ್ ಅಮ್ಮ. ಸರಿ, ನಾನಿನ್ ಹೊರಡ್ತೀನಮ್ಮ. ಹುಷಾರಮ್ಮ. ಸರಿನಮ್ಮ. ಮಾವ, ನೋಡಿದ್ರಾ ಇದು ನಮ್ಮಮ್ಮ ನನ್ ಚಿಕ್ಕ ವಯಸ್ಸಲ್ಲಿದ್ದ ಕೊಟ್ಟಿದ್ದು. ಇದನ್ನ ನಿಮ್ಮಮ್ಮ ನಿನಗೆ ಕೊಟ್ಟಿದ್ದ? ಏನು ಅಂದ್ರೆ ನೋಡಿ, ನೀವು ನಿಮ್ ಸೊಸೆಗೆ ಹಾಕಿದ ಸರ ಅಲ್ವೇನ್ರಿ? ಹೌದು, ಅದೇ ಸರಾನೆ. ನೀನೇ ನನ್ನ ತಂಗಿ ಮಗಳ, ನನ್ನ ಸೋದರ ಸೊಸೆನಾ? ಈ ಸರ ಇವಳ ಕೈಗೆ ಹೇಗ್ ಸಿಕ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಕ್ಕ. ನನ್ನ ತಂಗಿ ಮಗಳು. ದೇವಾಂಶ್, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು. ನನ್ನ ಸೋದರ ಸೊಸೆನ ಷಷ್ಠಿ ಪೂರ್ತಿಗೆ ಉಡುಗೊರೆ ಹಾಕ್ಕೊಡ್ತೀನಿ ಅಂದಿದ್ದೆ, ಕೊಟ್ಟಿದೀಯಾ? ಅಪ್ಪ, ಇವಳು ನಿಮ್ಮ ಸೋದರ ಸೊಸೆ ಅಲ್ಲ. ನಿಮ್ಮಪ್ಪನೇ ಹಾಕಿರೋ ಸರ ಈಗ ಸಿಕ್ಕಿದ್ಯಲ್ಲೋ, ಇನ್ನೂ ಇಲ್ಲ ಅಂತಿದ್ಯಲ್ಲ. ಸರ ಅವ್ರ ಹತ್ರ ಇದ್ದ ತಕ್ಷಣ ಅವರೇ ಸೋದರ ಸೊಸೆ ಆಗಿ ಹೋಗ್ತಾರಾ? ಅದು ನನ್ ಸರ ಅತ್ತೆ. ಅದನ್ನ ಈ ಶ್ರವಂತಿ ಅದ್ ಹೇಗ್ ತಗೊಂಡ್ಲು? ಸಾಕ್ ನಿನ್ ನಾಟಕ. ನಮ್ ಸೋದ್ರ ಸೊಸೆ ಅಂತ ಹೇಳ್ಕೊಂಡು ನೀನ್ ನಮಗೆ ಮೋಸ ಮಾಡ್ತೀಯಾ? ಮೋಸ ಮಾಡ್ತಾ ಇರೋದು ಶ್ರವಂತಿ ಅಮ್ಮ. ಶ್ರವಂತಿ ಅತ್ತೆ ಮಗಳಲ್ಲ, ಅವಳೇ ಬೇರೆ. ಅವ್ರಮ್ಮ ಕೂಡ ಇಲ್ಲೇ ಎಲ್ಲೋ ಇದ್ದಾಳೆ. ಅವ್ರು ಆಡಿರೋ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದೀವಿ. ಜಾನಕಿ, ನನ್ನ ಫೋನ್ ನಿನ್ನ ಹತ್ರ ಇದೆಯಾ? ಇಲ್ಲ ಬಾವ, ನಾವ್ ರೆಕಾರ್ಡ್ ಮಾಡ್ತಿರೋ ವಿಷಯ ತಿಳ್ಕೊಂಡು ಫೋನ್ ತಗೊಂಡಿದ್ದಾಳೆ. ಏಯ್, ಮರ್ಯಾದೆಗ ಫೋನ್ ಕೊಡು. ಸಾಕ್ ನಿಲ್ಸು. ಇವಳೇನೋ ಹೇಳ್ತಾಳೆ, ಅದಕ್ಕೆ ಶ್ರವಂತಿ ಮೇಲೆ ಕಿರ್ಚಾಡೋದು ತುಂಬಾ ಅಭ್ಯಾಸ ಆಗೋಗಿದೆ ಇಬ್ಬರಿಗೂ. ಶ್ರವಂತಿನೇ ನಮ್ ಸೋದರ ಸೊಸೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅದಿವತ್ತು ಪ್ರೂವ್ ಆಯ್ತು. ಇನ್ ಯಾರೇ ಶ್ರವಂತಿಗೊಂದು ಮಾತು ಬೈದ್ರು ನಾನ್ ಸುಮ್ನೆ ಇರಲ್ಲ.
ಶ್ರವಂತಿನ ಅತ್ತೆ ಮಗಳು ಅಂತ ಒಪ್ಕೊಳಕ್ಕೆ ದೇವಾಂಶ್ಗೆ ಇಷ್ಟ ಇಲ್ಲ ಅತ್ತೆ. ಏನು ಅಂದ್ರೆ ನಿಮ್ ಸೋದ್ರ ಸೊಸೆಗೆ ಆಸ್ತಿ ಕೊಡ್ಬೇಕು ಅನ್ಕೊಂಡಿದ್ರಲ್ಲ, ಈಗ್ಲೇ ಕೊಡಿ. ಡಾಕ್ಯುಮೆಂಟ್ಸ್ ತರ್ತಾರೆ ಅಂತ ಅನ್ಕೊಂಡ್ಯಾ? ಇಲ್ಲ, ನಿಜವಾದ ಟ್ವಿಸ್ಟ್ ಇವಾಗ ಶುರು ಆಗತ್ತೆ. ಕೌಸಲ್ಯ, ಡಾಕ್ಯುಮೆಂಟ್ಸ್ ಕಾಣಿಸ್ತಾ ಇಲ್ಲ. ಈಗಷ್ಟೇ ಅಲ್ಲಿಟ್ಟೆ. ನೀನೇನಾದ್ರೂ ನೋಡಿದ್ಯಾ? ಏನ್ ಹೇಳ್ತಾ ಇದ್ದೀರಾ? ನಾನ್ ನೋಡ್ದೆ ಮಾವ. ಆಗ್ಲೇ ಜಾನಕಿ ನಿಮ್ ರೂಮಿಂದ ಯಾವ್ದೋ ಪೇಪರ್ಸ್ ತಗೊಂಡ್ ಹೋಗಿ ಅವಳ ರೂಮಲ್ಲಿ ಇಟ್ಕೊಂಡ್ಲು. ಅದು ಡಾಕ್ಯುಮೆಂಟ್ಸ್ ಅಂತ ಅನ್ಸುತ್ತೆ. ಸುಳ್ಳು ಸುಳ್ಳು, ನಾನೇನು ತಗೊಂಡಿಲ್ಲ. ಹೌದು, ಈ ಶ್ರವಂತಿ ನಿಮ್ ಸೋದರ ಸೊಸೆನೇ ಅಲ್ಲ ಗೊತ್ತಾ? ಯಾಕೆ ನಿಲ್ಲಿಸ್ಬಿಟ್ಟೆ ಹೇಳು. ಪಾಪ ಜಾನಕಿಗೆ ಒಳ್ಳೆ ಸಪೋರ್ಟ್ ಇದೆ, ಆದ್ರೆ ಸರಿಯಾದ ಸಾಕ್ಷಿಗಳು ಯಾವುದೂ ಇಲ್ಲ. ಆದ್ರೂ ಒಂದ್ಸಲ ಜಾನಕಿ ರೂಮ್ನ ಚೆಕ್ ಮಾಡಿದ್ರೆ ಆಯ್ತು. ಆ ಡಾಕ್ಯುಮೆಂಟ್ಸ್ ನಿನ್ ರೂಮಲ್ಲಿ ಏನಾದ್ರೂ ಸಿಕ್ಕಿದ್ರೆ ಆಗ ಯಾವ ಅನುಮಾನನೂ ಇಲ್ಲ, ಆಸ್ತಿಗೋಸ್ಕರ ಬಂದವಳು ಅಂತಾನೆ ಅರ್ಥ. ಹೋಗ್ ನೋಡಿ. ಸರಿ ಅತ್ತೆ, ಬಾ ಶ್ರವಂತಿ. ಅತ್ತೆ ಅತ್ತೆ, ರಂಗ ರಂಗ, ರಂಗ ರಂಗ, ಹೇ ರಂಗ, ರಂಗ ರಂಗ ಎದ್ದೇಳು. ಅಯ್ಯೋ, ಏನಾಯ್ತು? ಏನು? ರಂಗ ಏನಾಯ್ತು? ರಂಗ ಏನಾಯ್ತು? ರಂಗ, ಕಣ್ಬಿಡು. ರಂಗ ರಂಗ ಎದ್ದೇಳು ರಂಗ. ಏನಾಯ್ತು ನಿನಗೆ? ಹೇ ರಂಗ, ರಂಗ ಎದ್ದೇಳು. ರಂಗ, ರಂಗ ರಂಗ ಏನಾಯ್ತು? ಏನಾಯ್ತು ನಿನಗೆ? ಎದ್ದೇಳು. ರಂಗ ರಂಗ ರಂಗ, ಹೇ ರಂಗ ರಂಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ ಬೇಗ. ಹಾ ಬೇಗ. ರಂಗ ರಂಗ ರಂಗ, ಬಾವ ಸತ್ತು ಹೋಗಿದ್ದಾನೆ ಬಾವ. ರಂಗ
ನಿನ್ಗೇನಾಗಲ್ಲ ಕಣೋ ರಂಗ. ನನ್ ರಂಗಂಗೇನು ಆಗಲ್ಲ ರಂಗ. ರಂಗ 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 ರಂಗ. ಛತ್ರಿ ಇಳಿಸು. ತುಂಬಾ ಬಿಸಿಲಿದೆಯಲ್ಲ ಅಣ್ಣ. ಕಾಫಿ ಅಣ್ಣ. ಲೇ ರಂಗ, ನಿನ್ ಹಲ್ಲು ಉದುರುತ್ತೆ. ನಾನ್ ತಂದಿದ್ ನಾನು ಹಿಂದಕ್ಕೋಸ್ಕರನೇ. ನಿನ್ ಬಾಯಿ ಮುಚ್ಕೊಂಡು ಕೊಡು ಒಳಗೆ. ರಂಗ ಇಲ್ಲ ಇಲ್ಲ, ನನ್ನ ರಂಗಂಗೇನು ಆಗಲ್ಲ, ನನ್ನ ರಂಗಂಗೇನು ಆಗಲ್ಲ. ರಂಗ ಎದ್ದೇಳ್ ರಂಗ, ಎದ್ದೇಳ್ ರಂಗ. ರಂಗ ನಿನ್ಗೇನು ಆಗಲ್ಲ ರಂಗ, ಪ್ಲೀಸ್. ಪ್ಲೀಸ್ ರಂಗ. ರಂಗ ಡಾಕ್ಯುಮೆಂಟ್ ಅಯ್ಯೋ ಪಾಪ, ಏನೋ ಕಾರಣ ಇಲ್ಲದೆ ರಂಗನ್ ಸಾಯಿಸಿದ್ದು ಜಾನಕಿನೇ. ನನ್ ಮಾತು ನಾನು ಯಾಕೆ ಸಾಯಿಸ್ತೀನಿ? ಏನ್ ಮಾತಾಡ್ತಿದ್ಯಾ? ಹೌದು, ನೀನೇ ಸಾಯಿಸ್ದೆ. ನೀನ್ ಡಾಕ್ಯುಮೆಂಟ್ಸ್ ತರೋದನ್ನ ರಂಗ ನೋಡಿರ್ತಾನೆ, ಅದಕ್ಕೆ ಇವಳು ಸಾಯಿಸಿರ್ತಾಳೆ. ಇಲ್ಲ ಇಲ್ಲ, ನನಗೇನು ಗೊತ್ತಿಲ್ಲ ಬಾಬಾ, ನನಗೇನು ಗೊತ್ತಿಲ್ಲ ಬಾಬಾ. ನಾನು ಯಾಕೆ ರಂಗನ್ ಸಾಯಿಸ್ತೀನಿ? ನನ್ಗೆಲ್ಲ ಗೊತ್ತು ಜಾನಕಿ. ಬಾಯ್ ಮುಚ್ಚೋ. ಇಷ್ಟೆಲ್ಲ ಆದ್ಮೇಲೆ ಅವಳ ಪರ ವಹಿಸ್ಕೊಂಡು ಹೋಗ್ತೀಯಾ? ನಿಮ್ಮ ತಂಗಿ ಸೇಫ್, ನೀವೀಗ ಆರಾಮಾಗಿರ್ಬೋದು. ಪಾಪ ರಂಗ ಮನೇಲಿ ಎಲ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದ. ಇವಳ ಆಸ್ತಿಗೋಸ್ಕರ ಸುಮ್ನೆ ಸಾಯಿಸ್ಬಿಟ್ಲು. ಬಾಯ್ ಮುಚ್ಚು. ರಂಗ ಮ್ಯಾಗಿ, ಮಾತಾಡ್ಬೇಡಿ, ಯಾರು ಮಾತಾಡ್ಬೇಡಿ. ಮೊದ್ಲು ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ಇವಳನ್ನ ನಿಮ್ ಸೋದರ ಸೊಸೆ ಅನ್ಕೋತಿದ್ದೀರಲ್ಲ, ಅಲ್ಲ. ಆ ಚಂಚಲನ್ ಮಗಳು.
ಏಯ್, ಏನ್ ಮಾತಾಡ್ತಿದ್ಯಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ ನೀನು. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ನೀನೇನು ಮಾಡಕ್ಕಾಗಲ್ಲ. ಈಗ ನನ್ನ ತಂಗಿ ಮಾಧುರಿ ಸೇಫ್ ಆಗಿದ್ದಾಳೆ. ಅಂಕಲ್, ನನ್ ತಂಗಿನ ಕಿಡ್ನಾಪ್ ಮಾಡಿ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ನನ್ ಬಾಯಿ ಮುಚ್ಚಿದ್ಲು ಈ ಚಂಚಲ. ಈಗ ಆಕಾಶ್ ಅವರು ಕಾಪಾಡಿದ್ರು. ನಿಜ ಹೇಳ್ತಿದ್ದೀನಿ ಕೇಳಿ. ಈ ಚಂಚಲ ಶ್ರವಂತಿ ಇಬ್ರು ಅಮ್ಮ ಮಗಳು. ನಿಮ್ ಆಸ್ತಿಗೋಸ್ಕರನೇ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು. ಚಂಚಲ, ಅವಳು ಹೇಳ್ತಾ ಇರೋದು ನಿಜನಾ? ಇಲ್ಲ ಅಣ್ಣ, ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಮ್ಯಾಗಿ, ಅಮ್ಮ ಮ್ಯಾಗಿ, ಮ್ಯಾಗಿ ಅವರೇ, ಮ್ಯಾಗಿ ಅವರೇ, ಮ್ಯಾಗಿ, ಏನಾಯ್ತು? ಏನಿಲ್ಲ, ಇದೆಲ್ಲ ಕನ್ಸ. ರಂಗ, 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 ಎದ್ದೇಳೋ ರಂಗ. ರಂಗ, ರಂಗ, ಕಣ್ಬಿಡು ರಂಗ. ರಂಗ, 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 ರಂಗ. ದೇವಾಂಶ್, ನೀರು. ರಂಗ, ರಂಗ, ರಂಗ. ದೇವಾಂಶಣ್ಣ, ಏನಾಯ್ತು ನಿನಗೆ? ಯಾರು ನೀನು ಈ ಪರಿಸ್ಥಿತಿಗೆ ತಂದಿದ್ದು? ಆ ಚಂಚಲ ಅವರೇ. ಶ್ರವಂತಿ. ಇವರಿಬ್ಬರೇ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಎಂಥ ಮೋಸ ಮಾಡಿದ್ಯೆ? ಅಷ್ಟು ಸಾಲದು ಅಂತ ನಮ್ಮನೆ ಹುಡುಗನ ಪ್ರಾಣನೇ ತೆಗಿಯೋಕ್ ನೋಡ್ತೀಯ? ನಿನ್ನ ಸುಮ್ಮನೆ ಬಿಡಲ್ಲ.
ಕೌಸಲ್ಯ ನಿಲ್ಲು. ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡದೇ ಇದ್ರೆ ಹೇಗೆ? ಪ್ರತಿ ಕ್ಷಣ ಇವಳು ಕೊನೆ ಉಸಿರಿರೋವರೆಗೂ ಕೂಡ ಸಾಯ್ತಾ ಬದುಕಬೇಕು.